ಲೇ ಮನ್ಯಾಳಿಗ್ಲ ಈಚೆ ಕಡೆಗೆ ಬೊತ್ತೀರಾ ಇಲ್ಲ ಅಂದ್ರೆ ಒಳಗಡೆಗೆ ಬಂದು ಒಬ್ಬೊಬ್ಳಿಗೊಂದು ಕತ್ತರಿಸಾಕ್ಬಿಡ್ಲ ಹೇಳ್ರಿ. ಬೊತ್ತೀರಾ ಈಚೆ ಕಡೆಗೆ ಬರಕಿಲ್ವಾ? ಬಂದ್ರೆ ಮುರ್ವಾ ದಿನ ಸೊರೈತದೆ. ಬರ್ಲಿಲ್ಲ ಅಂತ ಹೇಳಿದ್ರೆ ಇಬ್ರು ಕತೆ ಇಲ್ಲೇ ಮುಗಿಸ್ಬಿಡ್ತೀನಿ. ಬಂದ್ರೆ ಸರಿ ಇವಾಗ ಇತ್ತೋದ್ ಮನ್ಯಾಳಿಗ್ಲ ನನಗೂ ಹೆಣ್ಮಕ್ಳಿಗೆ ಆಗಿ ಬರಕಿಲ್ಲ. ಇನ್ ಯಾ ಹೆಣ್ಣೈಕ್ಳು ನನ್ನ ಜೀವನಕ್ಕೆ ಬೇಡ. ಇನ್ನ ಇವತ್ತಿಗೆ ಎಲ್ಲ ಸತ್ತೋಗ್ಬಿಟ್ರು ನನ್ನ ಪಾಲ್ಗೆ. ಇನ್ ಯಾ ಹೆಣ್ಮಕ್ಳನ್ನು ಮನೆಗೆ ಇರಿಸ್ಕೊಳಕಿಲ್ಲ. ಬಾರೇಲೇ ಎಷ್ಟು ಶಾರ್ದಿ ಎಷ್ಟು ಅಂತಮ್ಮ ಇಬ್ರು ಬರ್ರ ಈಚೆ ಕಡೆಗೆ. ಇವತ್ತೈತೆ ಇವ್ರಿಬ್ರಿಗೂ ಸುದಿಯಲ್ಲಿ ಲಗೇಜ್ ಎತ್ಕೊಂಡು ಎಲ್ಲ ಎತ್ಕೊಂಡು ಹೊಂಟೋಗ್ಬಿಟ್ರೆ ಹಬ್ಬ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ನಮ್ಮ ಅಮ್ಮನ ಜೊತೆ. ನನಗೆ ಇನ್ನು ಯಾರು ಸಹವಾಸ ಅಂದರೆ ನನಗಂತೂ ಬೇಕಾಗಿಲ್ಲ. ಬಾ ಈ ಬೆಣ್ಣೆ ಶಾಂತಿನೂ ಹೆಂಗೆ ಸಹಾಯ ಮಾಡ್ತಾಳು ನೋಡಿ ಶಾರದಿಗೆ. ಎಂತ ಕಿತ್ತೋದಳಿರ್ಬೇಡ ಏನಾರ ಮಾಟ ಕಿಟ್ಟ ಮಾತ್ರ ಮಾಡಿಸ್ಬಿಟ್ಲ ಅಂತ. ಲೇ ಈಚೆ ಕಡೆಗೆ ಗೊತ್ತಿರ ಇಲ್ಲ ಅಂತಾರೆ ಒಳಗಡೆಗೆ ಬಂದೆ ಅಂದರೆ ಪುಡಿ ಹೋಯ್ತೀರಾ ನೋಡಿ. ಏನೇ ಬರೆಗೆ ಹೇಗೆ ಬಂದಿದ್ದೀರಾ? ಯಾವಳಿಗೂ ಲಗೇಜ್ ಏನು ಬೇಕಿಲ್ವಾ? ಒಳ್ಳೇದೇ ಆಯಿತು ಬಿಡು, ಒಳ್ಳೇದೇ ನೀನೇ ಆಯಿತು. ಅವೆಲ್ಲ ತಗೊಬಂದು ನಾನು ಈಚೆ ಕಡೆಗೆ ಸುಟ್ಟು ಬಿಸಾಕ್ಬಿಡ್ತೀನಿ. ನಿಮ್ಮಂಥ ಬೇವರ್ಸಿಗಳು ಕೊಡೋದಕ್ಕೆ ನಾನು ಏನು ಅಂತ ಮದುವೆ ಮಾಡ್ಕೊಬಿಟ್ಟು ನನಗಂತೂ ಯಾವ ಹುಡುಗಿಯಿಂದನೂ ನೆಮ್ಮದಿ ಇಲ್ಲ. ಇಡೀ ನನ್ನ ಜೀವನದಾಗ ನೋಡ್ಬಿಟ್ಟಿದ್ದೀನಲ್ಲ, ಈ ಹುಡುಗಿಯರಿಂದ ನೆಮ್ಮದಿನೇನೆಯೇ ಇಲ್ಲ ನನಗಂತೂ. ಎಲ್ಲ ನೆಮ್ಮದಿನೂ ಹಾಳಾಗಿ ಹೋಗ್ಬಿಟ್ಟೈತೆ ನನಗಂತೂ. ಇನ್ನು ನೆಮ್ಮದಿ ಇಲ್ಲ ಅಂತ ಗೊತ್ತಾಯ್ತು ತಾನೇ, ಯಾಕೆ ಇನ್ನೂ ಇಲ್ಲೇ ನಿಂತ್ಕೊಂಡು ಸಾಯ್ತಾ ಇದ್ದೀರಾ? ಒಯ್ತಾ ಇರ್ರಿ, ಇಲ್ಲಿಂದ ಒಯ್ತಾ ಇರ್ರಿ ಸುಮ್ಕೆನೇನಿಯಾ. ಏನಲ್ಲೇ ಇಷ್ಟು ದಿನ ಮುರ್ವಾ ದಿನ ಹೋದ್ರೆ ಹೋಗ್ಲಿ ಅಂತ ಬಿಟ್ರೆ ಈ ಪಾಟಿ ದಿಮಾಕ್ ಮಾಡ್ತಿದ್ದೀಗಲ್ಲ ನೀನು. ಎಷ್ಟು ಜನ ಹೆಣ್ಣೈಕ್ಳನ್ನ ಅಂತ ಚೇಂಜ್ ಮಾಡ್ತೀಯಾ? ನಾವು ಸಂಸಾರ ಮಾಡೋಕ್ಕೆ ಯೋಗ್ಯವಾಗೇನೇ ಇದ್ದೀವಿ ಬೇವರ್ಸಿ ನನ್ನ ಮಗನೇ. ಆದರೆ ನಿನಗೆ ನಮ್ಮ ಜೊತೆ ಸಂಸಾರ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಷ್ಟೇ ನೀನಿಯ. ಸರಿ ನಾನು ಸರಿ ಇಲ್ಲ, ಹಾಳಾಗೋಗ್ಲಿ. ನಾನು 420 ದೊಡ್ಡ 420 ಒಪ್ಕೋತೀನಿ. ಸರಿ ಬೆಣ್ಣೆ ಶಾಂತ ಮುತ್ತಗೂ ಹೆಂಗೆ ಸಿಕ್ಕರಂಗೆ ಮಾತಾಡ್ತೀಗ ಅಂದರೆ ಅವಳು ನೆಟ್ಗಿಲ್ಲ ಅಂತಾಯ್ತು. ಅಂದರೆ ನಿನಗೆ ಸಿಕ್ಕಿರೋ ಯಾವ ಹೆಂಗಸರು ಅಂದರೆ ನೆಟ್ಗಿಲ್ಲ. ನೀನು ಒಬ್ಬನೇ ದೊಡ್ಡ ಸಾಚ ಗಂಡಸು, ಅದಕ್ಕೆ 3 ಜನನ ಬದಲಾಯಿಸ್ಕೊಬಿಟ್ಟು ಸಂಸಾರ ಮಾಡ್ಬಿಟ್ಟೆ ಅಲ್ವಾ ನೀನು? ಏನು ರೌಡಿಸ ಮಾಡ್ತಿದ್ದೀಗ? ನನ್ನ ಹತ್ರ ನಡೆಯಕ್ಕಿಲ್ಲ. ತೆಗ್ಗೋದೊಂದು ಬುಟ್ಟೆ ಅಂದ್ರೆ ಒಪ್ಪ ಮನ್ಯಾಳಿಗಳ ನನ್ನೇ ಹೊಡಿತಾ ಇದ್ದೀರೇನ್ರಿ ನೀವು? ತೊಂದ್ರಿ ನನ್ನ ಮಗನೇ ತಿನ್ನು. ನೀನು ಮಕ್ಕಿಷ್ಟು ಬೆಂಕಿ ಹಾಕ. ಎಲ್ಲ ಮಾಡ್ತಿದ್ದೀಗ ನೀನು? ಎಲ್ಲ ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ನನ್ನ ಮಗನೇ ನೀನು ಎತ್ಕೊಂಡು ಹೋಯ್ತೀನಿ ಅಂತ ಹೇಳ್ತಿದ್ಯಾ? ಕಷ್ಟಪಟ್ಟು ಹೊಟ್ಟೆಗೆ ಇಕ್ಕೊಂಡು ಸಾಕಿರೋಳು ನಾನು. ನನ್ನ ಮಗನೇ ಬೇಕಾಯ್ತೇನಲ್ಲ ನಿನಗೆ? ಮಗನೇನೆ ಅವ್ವ ಬಿಟ್ಬಿಟ್ರಿ ನನ್ನ. ಇದು ಯಾಕೆ ಹಿಂಗೆ ಹೊಡಿತಿದ್ದೀರಾ? ನಾನು ಏನು ಅನ್ಕೊಂಡಿದ್ದೀರಾ? ನಾನು ಗಂಡಸು, ನನ್ನೊಂದು ಬುಟ್ಟೆ ಅಂದ್ರೆ ಬಿದ್ದೋಯ್ತೀರಾ? ನಾವೆಲ್ಲ ಬಿದ್ದೋಗೋದು? ನೀನು ಇವಾಗ ನ್ಯಾಯವಾಗಿ ನಿಂತ್ಕೊಳ್ಳ ನೋಡಬಿಡ್ತೀವಿ. ನೀನು ನಿಂತ್ಕೊಂಡ್ಯಾ ನೀನು? ಎಷ್ಟು ಜನ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ಹಿಂಗೆ ನೀನು ಸಂಸಾರ ಮಾಡ್ತೀನಿ ಅಂತ ಮೋಸ ಮಾಡ್ತಿಲ್ಲ ನೀನು. ಇನ್ನೂ ಯೋಚನೆ ಬೇಕು ನಿನ್ನ ಬೈಕ್ ಮಾಡಾಕ ನಿಂಗೆ. ಇನ್ನು ಈ ಕಡೆಯಿಂದ ನಿನಗೆ ಒದ್ದೆ ಅಂತಂದ್ರೆ ತುಂಡಾಗಿ ಬಿದ್ದೋಗ್ಬಿಡ್ತೀಗ ಅಷ್ಟೇ ನೀನು. ಸಂಸಾರ ಮಾಡಕ್ಕೆ ಯೋಗ್ಯತೆ ಇಲ್ದಿರ ನಾಲಾಯಕ್ ನನ್ನ ಮಗನೇ. ಕಟ್ಕೊಬಿಡೋದು, 2 ದಿನ ಆಟ ಆಡ್ಬಿಡೋದು, ಬಿಟ್ಬಿಡೋದು. ಏನೆಲ್ಲ ಬಂದಿರೋದು ನಿಂಗೆ ದೊಡ್ಡ ರೋಗ ನಿಂಗೆ. ಲೋಪರ್ ಬಡ್ಡಿನ ತಗೊಬಿಟ್ಟು ಬಂದು ಏಯ್ ಬಿಡ್ರೆ ನನ್ನ ಬಿಡ್ರೆ. ಈ ಕೈ ಬಿಟ್ರೆ ನಿಮ್ಮನ್ನು ಉಳ್ಳಾಡ್ಸ್ಬಿಡ್ತೀನಿ ಬಿಡ್ರೆ. ಅಯ್ಯೋ ದರ್ಬಿಸಿ ಅವ್ವ ಬಿಡಲೇ ಶಾರ್ತಿ ಬಿಡೆ. ನಿನ್ನಿಂದ ನನಗೆ ಹಿಂಗೆಲ್ಲ ಆಯ್ತಿರೋದು ಬಿಡೆ. ಇಬ್ರು ಸೇರ್ಕೊಂಡು ಏನೇ ಮಾಡ್ತಿದ್ರ ನನ್ನ ಬಿಡ್ರೆ. ನಿನ್ನ ಗಂಡ ಕಡೆ ನಾನು ನಿನ್ನ ಗಂಡ ಬುಡೆ. ಇದು ಯಾಕಲೇ ಹಿಂಗೆ ಹೊಡಿತಿದ್ದೀಗ ನೀನು? ಅಯ್ಯೋ ನಾಲಾಯಕ್ ನನ್ನ ಮಗನೇ. ಎಷ್ಟು ಜನ ಮದುವೆ ಮಾಡ್ಕೊತೀಗ ನೀನು? 500 ಜನ ಮದುವೆ ಮಾಡ್ಕೊತೀಗ ನೀನು? ನಾವು ಬಿಟ್ಬಿಟ್ಟಿನ ಮನೆ ಒಳಗಡೆ ಇನ್ನು ಯಾರಿರ್ಬೇಕಲ್ಲ? ಯಾರಿರ್ಬೇಕಿನ್ನ ನಿಂಗೆ? ಬಗಳು ಯಾರಿರ್ಬೇಕು ಅಂತ ಹೇಳ್ಬಿಟ್ಟು ಲೇ ಶಾಂತಮ್ಮ ಕೈ ನಂಗೆ ಚಿರುಕುಡು. ನಟ ಅಂತ ಮುರ್ದು ಹೋಗ್ಬಿಡ್ಬೇಕು ಕೈ ಅಂತೂ. ನನ್ನ ಮಗಂಗೆ ತಿನ್ನಕ್ಕೂ ತೊಳ್ಕೊಳಕ್ಕೂ ಕೈ ಇರ್ಕೊಡ್ತು ಈ ಬಡ್ಡಿಗೆ. ಹಿಂಗೆ ಬಿಟ್ಬಿಟ್ರೆ ನಮ್ಮ ನೀಚೆ ಕಡೆಗೆ ಹಾಕ್ಬಿಟ್ಟು ಇನ್ನೊಬ್ಬಳು ಯಾವಳನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೊತಾನೆ. ಏನ್ಲ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ ಆಸ್ತಿಯಾ? ಯಾವನ್ ಸಂಪಾದನೆ ಮಾಡಿದ ಆಸ್ತಿಯಾ? ಮೋಸದಿಂದ ಬರ್ಸ್ಕೊಳ್ಳೋದಲ್ದೇನೆ ನನಗೆ ಇಷ್ಟು ಹಿಂಸೆ ಕೊಡ್ತಿದ್ದೀಗ ನೀನು. ಮನೆಯಿಂದ ಹೋಗು ಅಂತ ಹೇಳ್ಬಿಟ್ಟು ನಾವೇನೇನಿಯ ಮನೆ ಇಲ್ದಿದ್ದಂಗೆ ಮಟ್ಟ ಇಲ್ದಿದ್ದಂಗೆ ಸಾಯ್ತಿದ್ದೀವಿ ನಾವೇ ಗುಡಿಸ್ತು ಬಡಿಸ್ಲು ಹಾಕೊಂಡು ನನ್ನ ಮಗನೇ. ಅಂತದ್ರಾಗ ನೀನು ನಮ್ಮಿಬ್ರು ಈಚೆ ಕಡೆಗೆ ಹಾಕ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ ನೀನು? ಏನು ಮಾಡಬೇಕು ಅನ್ಕೊಂಡಿದ್ಯಾ ಬೊಗಳು? ಬಡ್ಡಿಂಗ್ ತಗೊಬಿಟ್ಟು ಬಂದು ಲೇ ಶಾಂತಮ್ಮ ತಿರುಗು ಸಾಕೆ ಕೈನ. ಇನ್ನೊಂದ್ಕಿತ ಬ್ಯಾರೆ ಹುಡುಗಿಗೆ ಆಯ್ ಬಾಯ್ ಅನ್ನ ಕುನ್ವೆ ಕೊಯ್ಯರ್ ಕುಡ್ದು ಇಲ್ಲೋ ಅಪರ ನಮಗೆ ತಿರುಗಿಸು. ಅವ್ವ ನನ್ನ ಕೈ ಯವ್ವ ಬಿಡ್ರೆ. ಯಾರನ್ನ ಕಾಪಾಡ್ರೋ ಯಪ್ಪ, ಯಾರನ್ನ ಕಾಪಾಡ್ರೋ. ಅಯ್ಯೋ ನನ್ನ ಕೈ ಮುರಿದೋಯ್ತಾಯ್ತು, ಕಾಪಾಡ್ರೋ. ಲೇ ಶಾಂತಮ್ಮ ಬೆಣ್ಣೆ ಶಾಂತಮ್ಮ ಇವಳ ಜೊತೆ ಸೇರ್ಕೊಂಡು ಏನ್ಲೇ ಮಾಡ್ತಿದ್ಯಾ? ನನ್ನ ಆಸ್ತಿ ಎಲ್ಲ ನನ್ನ ಮಗನಿಗೆ ಕೊಡಬೇಕು ಅಂತ ಸ್ಕೆಚ್ ಹಾಕ್ಬಿಟ್ಟಿದ್ದೆ. ಆದರೆ ನೀನು ನೋಡಿದ್ರೆ ಎಲ್ಲ ಈ ಶಾಲೆ ಜೊತೆ ಸೇರ್ಕೊಂಡು ನನ್ನ ವಿರುದ್ಧನೇ ಮಾತಾಡ್ತಿದ್ದೀಗ ಅಂತಂದರೆ ನಾನಂತೂ ನಿಂಗೆ ಏನೂ ಕೊಡ್ಸೋಕ್ಕಿಲ್ಲ. ಈಗಲೇ ಹೇಳಿದ್ದೀನಿ ನಿಂಗಂತೂ ನಾನು ಕೊಡ್ಸೋಕ್ಕಿಲ್ಲ ಅಂದರೆ ಕೊಡ್ಸೋಕ್ಕಿಲ್ಲ. ಎಲ್ಲ ಕೊಡ್ಸಕ್ಕಿಲ್ಲ ನೀನು. ನಿಂದೇನು ಬೇಕಿಲ್ಲ ತಕ. ನಾ ಮಗ ದೊಡ್ಡದಾಗಿ 18 ವರ್ಷ ಆಗೋಷ್ಟೊತ್ತಿಗೆ ನಾನು ನೀನು ಬದುಕಿರ್ತೀವೋ ಸತ್ತಿರ್ತೀವೋ ಗೊತ್ತಿಲ್ಲ. ಅಂತದ್ರಾಗ ಇವಾಗಿಂದ ನಿಂತಾಗ ಅನ್ನಿಸ್ಕೊಂಡು ಮಾಡ್ಕೊಂಡು ಮೆಟ್ನ ಹೊಡ್ಸ್ಕೊಂಡು ಬದುಕಿರ್ಬೇಕಿಲ್ಲ ನಾನು ನಿನಗೆ. ಲೋಪ ನನ್ನ ಮಗನೇ, ನಿನ್ನಂತ ಗಂಡನ್ನ ನೋಡಿಲ್ಲ ಬಿಡು. ಇಷ್ಟು ದಿನ ದುಡ್ಡು ಆಗ್ತಾ ಇದ್ದೆ, ಚೆನ್ನಾಗಿ ತಿನ್ಕೊಂಡಿದ್ರು ನೀನು ನಿಮ್ಮಮ್ಮ. ಇವಾಗ ನನಗೆ ಕಷ್ಟ, ನಾನು ಅದು ಇದು ಅಂದಿದ ತಕ್ಷಣ ಮಗನೇ ನೀನು ಕೊಟ್ಬಿಡು, ಮಗ ಬಿಟ್ಬಿಟ್ಟು ಅಂಟೋಗು ಅಂತ ಹೇಳ್ತೀಯಾ? ನಿನಗೆ ಮಗ ಬೇಕಿತ್ತು, ಆದರೆ ನಾನು ಬೇಕಿರಲಿಲ್ಲ ಅಲ್ವಾ ನಿನಗೆ? ಈಗಲೂ ಎಂಥ ಮಾತಂದೆ, ಮಗನ ಬಿಟ್ಬಿಟ್ಟು ನೀನು ಎಲ್ಲನ ಹೋಗುವಂತೀಗಲ್ಲ. ನನ್ನೇನು ಮಗನೇರ ಮಿಸಿನು ಅಂತ ಅನ್ಕೊಬಿಟ್ಟಿದ್ದೀಗಲ್ಲ ನೀನು. ನಿನಗೆ ಗಂಡು ಮಗ ಆಗಿದ ತಕ್ಷಣ ನೀನು ಬಿಟ್ಬಿಟ್ಟು ನಾನು ಕಳಿಸ್ಬಿಡೋಕ್ಕೆ ಇಷ್ಟು ದಿನ ಗೊತ್ತಾಯ್ತಿಲ್ಲ ನನಗೆ. ಬೆಣ್ಣೆ ಮಾರಿ ತಂದು ಕೊಡ್ತಿದ್ದೆ. ಆದರೆ ನೀನು ಇವಾಗ ನೋಡು, ನಾನು ಮಗನ ಮಾತ್ರ ಕೊಡೋಕ್ಕಿಲ್ಲ. ಬೇಕಾದ್ರೆ ಇಲ್ಲಿಂದ ಮನೆ ಬಿಟ್ಬಿಟ್ಟು ಎತ್ತನ ಹಾಳಾಗಿ ಹೋಗ್ಬಿಡ್ತೀನಿ. ನಿನಗೆ ಮಾತ್ರ ಮಗ ಕೊಡೋಕ್ಕಿಲ್ವಲ್ಲೇ? ಕೊಡೋಕ್ಕಿಲ್ಲ. ಅದೇನು ಮಾಡ್ಕತ್ತೀಯೋ ಮಾಡ್ಕೊ ಹೋಗಲೇ. ಹೋಗ್ಲಾ ಕೊಡ್ಗಾಕ್ತೀಯಾ? ಹಾಕೋಗು. ಈ ಬಡ್ಡಿ ನನ್ನ ಮಗಂಗೆ ಹೊಂದಿಸ್ಕೊಳಕ್ಕೆ ನೀನು ನನ್ನ ಮಗಂಗೆ ಊಟ ಹೊಂದಿಸ್ಕೊಳಕ್ಕೆ ಇದಾಗಕ್ಕಿಲ್ಲ. ಇನ್ನು ಮಗಿನ ಕರ್ಕೊಂಡು ಹೋಗ್ಬಿಟ್ಟು ನಾರಾಯಣ ಮಾಡ್ದಾಗ ಮಾಡಾಕ್ಬಿಡೋಣ ಅಂತ ಪ್ಲಾನ್ ಮಾಡಿರ್ಬೇಕು ಅಲ್ವೇಲ್ಲ?
ಅಲ್ಲ ಈಗ ಮೊಮ್ಮಕ್ಳು ಹುಟ್ಟ ಟೈಮಾಗ ಮಕ್ಳನ್ನ ಮಾಡ್ಕೊಂಡೀಗ ಆ ಗಂಡು ಮಗಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀಗಲ್ಲ ನೀನು ಬಿಟ್ಟನೆ ನೀನು ಏನು ಮಾಡಿಗ ನೀನು ಏನು ಮಾಡಿಗಲೇ ಲೋಪರ್ ನೀನು ಏನು ಮಾಡಿಗ ಹೇಳು ಅವ್ವ, ಇಬ್ರು ಸೇರ್ಕೊಂಡು ನನ್ನ ಸಾಯಿಸ್ತಾವ್ರೋ ಕಣ್ರಪ್ಪೋ. ನನ್ನ ಆಸ್ತಿ ಎಲ್ಲ ಸಿಗ್ತದೆ ಅಂತ ಹೇಳ್ಬಿಟ್ಟು ಬಿಡಕ್ಕಿಲ್ಲ. ಇಬ್ರು ಎಂಡ್ರ ಮೇಲೆ ನಿನಗೆ ನಾನು ಕೇಸ್ ಹಾಕ್ತೀನಿ ಹೋಗ್ಬಿಟ್ಟು ನೋಡ್ತಾ ಇರು ಹೆಂಗ್ ಕೇಸ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ನನ್ನ ಮಾನ ಮರೋದಿ ಕಳಿತಿದ್ರ. ಇಬ್ರು ಮನೆಯಾಳಿಗಳನ್ನ ಮನೆಯಿಂದ ಈಚೆ ಕಡೆಗೆ ಗಂಟೆ ನಂಗೆ ನಿದ್ದೆ ಬರಕಿಲ್ಲ. ನನ್ನೇ ಹೊಡೆದಿದ್ರಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮಿಬ್ರು ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರಲಿಲ್ಲ ಅಂತಂದ್ರೆ ಕೇಳಿ ನಿನಗೆ ಮಾಡ್ತೀನಿ. ನಿಮಗೆ ಇಬ್ರಿಗೂ ನನ್ನೇ ನೆನೆಯ ಹೊಡೆದು ನನ್ನೇ ನೆನೆಯ ಮನೆ ಬಿಟ್ಟು ಕಳ್ಸೋ ಪ್ಲಾನ್ ಮಾಡಿದ್ದೀರೇನ್ರೇ ಬಿತ್ರಿಗ್ಲಾ? ಹೋಯ್ತೆ ನಿನಗೆ ಸರಿಯಾಗೈತೆ ನಿಮ್ಗೆ ಎಲ್ರಿಗೂ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಇಬ್ರು 1 2 3 4 ಅಂತ ಜೈಲ ಕಂಬಿ ಎಣಿಸ್ಬೇಕು. ಹಂಗೆ ಮಾಡ್ತೀನಿ ಇಬ್ರಿಗೂ. ನಾಲಾಯಕ್ ಬಡತದವ. ಯವ್ವ ಯವ್ವ, ಗಿಣಿ ಥರ ಇದ್ದಲ್ಲೇ ಗಿಣಿ ಥರ ಗಿಡಗು ಥರ ಆಗೋಗ್ಬಿಟ್ಟಲ್ಲ ಈಗ ನೀನು. ಏಯ್ ನೀನು ಬಿಡಕ್ಕಿಲ್ಲ ನಾನು. ಯಪ್ಪ ಬಿಡು ಬಿಡು ನನ್ನ ತಲೆನ ಬಿಡು ಬಾಣ್ಲಿ ಬಿಡು. ಈಗ ನನ್ನ ತಲೆ ಬಿಡ್ಲಿಲ್ಲ ಅಂದ್ರೆ ನೋಡು ಹಂಗೆ ಹೊಸ್ಕಾಕ್ಬಿಡ್ತೀನಿ ನಿನ್ನ ಕೈನ ಕಾಲಾಗೆ ಬಿಡು. ನನ್ನ ಮೇಲೆ ರೋಪ್ ಹಾಕಿ ನನ್ನ ತಗೇನಿ ಆಟ ಆಡಕ್ಕೆ ಬರ್ತೀನಿ. ನಾಲಾಯಕು ನೀನು ಬಿಡಕ್ಕಿಲ್ವೇ? ನೀನು ಬಿಡಕ್ಕಿಲ್ಲ. ತುಳಿದಿಲ್ಲೇ ತುಳಿದು ಅಪ್ಪಚ್ಚಿ ಮಾಡಾಕ್ಬಿಡ್ತೀನಿ. ನೀನು ಬಿಡಕ್ಕಿಲ್ಲ. ಅವ್ವ ಬಿಡ್ಲಾ ನಾನು ಕೂದಲನ ಬಿಡ್ಲಾ? ಕೈ ನೋಡಿ ಈಗ ಈ ಕೈ ತಿರುಗಿಸಾಕಿದ್ದೀನಿ, ಆಮೇಕಿಂದ ಈ ಕೈನು ತಿರುಗಿಸಾಕ್ಬಿಟ್ಟು ತಿನ್ನಕ್ಕೂ ತೊಳ್ಕೊಳಕ್ಕೆ ಇರ್ಕೊಡ್ದು ಹಂಗೆ ಮಾಡ್ತೀನಿ. ಬಿಡು ಸುಮ್ಮನೆ ನೀನು ತಲೆಯಿಂದ ಕೈ ತೆಗಿ. ಈ ನನ್ನ ಮಗನ ಕೇಳಿದ್ರೆ ಎಲ್ತಿ ತೆಗಿತಾನೆ. ಯವ್ವ ನಾನು ಸತ್ತೆ ಸಾಯಿಸ್ಬಿಡ್ತಾವ್ರ. ಇಬ್ರು ಸೇರ್ಕೊಂಡು ಸಾಯಿಸ್ಬಿಡ್ತಾವ್ರ. ನನ್ನ ಕಾಪಾಡ್ರೋ ಯಪ್ಪ. ಊರಾಗ ಯಾರು ಇಲ್ವೇ ನನ್ನ ಕಾಪಾಡಕ್ಕೆ? ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಯಾರು ಇಲ್ವೇ? ನಿನಗೆ ಅಲ್ಲಲ್ಲಿ ಅನ್ಯಾಯ ನಡೀತಿರೋದು ನನಗೆ ಮೇಯ್ನ್ ನಡೀತಿರೋದು ಅನ್ಯಾಯ. ಎಲ್ಲ ಬುದ್ಧಿ ಗೊತ್ತಾಯ್ತು ಬಿಡು ನಿಂದು. ನಿನ್ನ ಕಂತ್ರಿ ಬುದ್ಧಿ ಎಲ್ಲ ಗೊತ್ತಾಯ್ತು. ನೀನು ನಂಬ್ಕೊಂಡು ನಾನು ಬಂದಲ್ಲ ಯಾಕಡೆ ತಗೊಂಡು ಹೊಡ್ಕೋಬೇಕು. ನಾನಂತಂದ್ರೆ ಈ ವಯಸ್ಸಾಗಿ ಏನು ಬೇಡ ಅಂತ ಸುಮ್ಕಿರ್ಬೇಕಿತ್ತು ನಾನು. ಆದ್ರೂ ಏನೋ ಆಸೆ ಪಟ್ಬಿಟ್ಟು ನಿಂತಾಗ ಬಂದ್ಬಿಟ್ಟು ಸರಿಯಾಗೇನೇ ಮಾಡಿದೆ ಬಿಡು. ನನಗಂತೂ ನಿನ್ನ ವಿಷಯ ನನಗೆ ಗೊತ್ತಿರಲಿಲ್ಲ. ಈಗ ಎಲ್ಲ ವಿಷಯನೂ ಗೊತ್ತಾಗ್ಬಿಟ್ಟೈತೆ ನೋಡು. ನನ್ನ ಸವಾಸಕ್ಕೆ ಮೊದಲ ಬರ್ಬೇಡ. ಈಗಲೇ ಹೇಳಿದ್ದೀನಿ ಮಗ ಎತ್ಕೊಂಡು ಎತ್ತನ ಹೊಂಟು ಹೋಗ್ಬಿಡ್ತೀನಿ ದೂರ. ನೀನಂತೂ ಹಿಂಗೆ ಬಿದ್ದು ಸಾಯ್ಬೇಕು ನೀನು. ಯವ್ವ ಶಾರದಿ, ದೊಡ್ಡ ಡಾನು ಶಾರದಿ ಅಂತನೂ ಏನು ಡಾನ್ ಥರ ಆಡ್ತಿಲ್ಲಲ್ಲ ಶಾರದಿ. ಅಯ್ಯಯ್ಯೋ ರಾಮ ಶಿವ ಬುಡತ್ತಾಗಿ. ಡಾನ್ ಬೇಬಿ ನೆನೆಯ. ನಾವಾಗಿದ್ರೆ ಹಂಗೆ ಕುಂತ್ಕೊಬಿಡ್ತಿದ್ವಿ ಹೊತ್ಕೊಂಡು ನೋಡಿ ಹಂಗೆ ಹೊಡೆದಾಕ್ತಾವಳ ತಗಿ. ಇನ್ನೊಂದು ಕಿತ್ತ ಏನಾರ ನಮ್ಮನ್ನ ಮನೆ ಬಿಟ್ಬಿಟ್ಟು ಹೋಗು, ನನ್ನ ಮನೆ ಅಂತ ಏನಾರ ಅನ್ಬೇಕು. ಗಂಡ ಸತ್ಮೇಲೆ ನೆಕ್ಸ್ಟು ಹೆಂಡ್ತಿಗೇನೆ ಅಂತೆ ಆಸ್ತಿ ಎಲ್ಲನೂ ಸೇರೋದು. ಮಗನೇ ಹಿಂಗೆ ಎತ್ಕೊಂಡೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಕೆರೆಗೆ ಹಾಕ್ಬಿಟ್ಟು ಮುಳುಗಿಸ್ಬಿಟ್ಟು ಗಣೇಶನ ಮುಳುಗಿಸ್ತಾರಲ್ಲ, ಆ ಮುಳುಗಿಸ್ಬಿಟ್ಟು ತೇರಿಸ್ಬಿಟ್ಟಿನ ಆಮೇಕಿಂದ ಇವನೇ ಕಾಟ ತಡೆಯೋಕ್ಕಾಗಿದ್ದಂಗೆ ಸತ್ತ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡ್ಬಿಟ್ಟು ನನ್ನ ಮಗನೇ. ನಾನಂತೂ ಆರಾಮಾಗಿ ಆಸ್ತಿ ಎಲ್ಲ ಗಂಡ ಸತ್ಮೇಲೆ ನನಗೆ ತಾನೇ ಬರೋದು, ನನಗೆ ಬರ್ತದೆ. ಆಮೇಕಿಂದ ನಾನೇ ಸಂದಾಕಿರ್ತೀನಿ. ಯವ್ವ ಮನೆಯಲ್ಲಿ ಇವಳು ಮಾಡಿದ್ರು ಮಾಡ್ಬಿಡ್ತಲೆ. ಮೊದಲು ಜೀವ ಬೆದರಿಕೆ ಐತಿ ಅಂತ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಕೊಡಬೇಕು. ಈ ಬುಡ್ಡಿಗಳು ನನ್ನ ಸೇರ್ಕೊಂಡು ತುಳುಕ್ ಚಿತ್ರನ ಮಾಡಾಕ್ಬಿಡ್ತಾವೆ. ಈಗ ಸುಮ್ಮನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಮೇಕಿಂದ ಇವ್ರಿಗೆ ಸರಿಯಾಗಿ ಮಾಡ್ಬೇಕು ನೋಡು. ಆಯ್ತು ನಿಮ್ಮ ಹತ್ರ ಏನು ಮಾತಾಡಕ್ಕಿಲ್ಲ. ಬಿಟ್ಬಿಡ್ರಿ. ನಿಮ್ಮ ಬ್ಯಾಗ್ ಏನಾರ ಮಾತಾಡ್ಬಿಟ್ರೆ ಅವಾಗ ಕೇಳಿ. ನೀವುಂಟು ನಿಮ್ಮ ಕೆಲಸ ಉಂಟು ಕಾರ್ಯ ಉಂಟು. ಬಿಟ್ಬಿಡಿ. ಇವಾಗ ಯಾಕೆ ಹೊಡಿತಾ ಇದ್ದೀರಾ? ನೀವು ಹೆಂಗಾರ ಮಾಡ್ಕೊಳ್ಳಿ. ನೀವು ನಾನು ಏನು ಕೇಳಕ್ಕಿಲ್ಲ ನಿಮ್ಮನ್ನ. ಯಪ್ಪ ದೇವ್ರೆ, ಕೈ ಕಾಲು ಸೊಂಟ ಎಲ್ಲ ಮುರಿದು ಹೋಗ್ಬಿಟ್ಟೈತೆ ನನಗಂತೂ. ದಯವಿಟ್ಟು ನನ್ನ ಬಿಟ್ಬಿಡಿ. ನಿಂಗೆ ಕೈ ಮುಗಿತೀನಿ, ಬಿಟ್ಬಿಡಿ ನನ್ನ. ಹಂಗೆ ಬಾ ದಾರಿಗೆ. ಇನ್ನೊಂದು ಕಿತ್ತ ಏನಾರ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ. ಮನೆ ಬಿಟ್ಬಿಟ್ಟು ಹೋಗಿ ಸಾಯಿರಿ ಅಂತ ಏನಾರ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ಇನ್ನು ಯಾರಿಗೋಸ್ಕರ ಕಣಲೇ ಸಂಸಾರ ಮಾಡ್ತಿದ್ದೀಗ ನೀನು? ಮಕ್ಕಳು ಮೊಮ್ಮಕ್ಕಳಿಗೋಸ್ಕರನೇ ತಾನೆಲ್ಲ ಮಾಡ್ತಿರೋದು. ಮಕ್ಕಳು ಮೊಮ್ಮಕ್ಕಳು ಎಂಟರು ಯಾರು ಮನೆಗಿಲ್ಲ ಅಂತಂದ್ರೆ ನೀನು ತರಬೇಸಿ ಥರ ಇದ್ಬಿಟ್ಟು ಏನೆಲ್ಲ ಮಾಡ್ತೀಯಾ? ನಿನ್ನ ಜನ್ಮಕ್ಕಿಷ್ಟು. ನಾನು ಇರೋಳೊಬ್ಳು ಮಗಳನ್ನ ಪ್ರೀತಿಯಿಂದ ಬೆಳೆಸ್ಕೊಂಡು ಅವಳಿಗೋಸ್ಕರ ಎಷ್ಟು ಹೊಡೆದಾಟ ಮಾಡ್ಕೊತಾ ಇದ್ದೀನಿ. ನೀನು ಇರೋರ್ನೆಲ್ಲ ಬಿಟ್ಬಿಟ್ಟು ಇನ್ನೊಬ್ಬರು ಹುಡುಕ್ತಾನೆ.